ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹೇಗೆ ನನ್ನ ಹೇರ್ಸ್ನ ಸ್ಟ್ರೈಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಇದೇ ಸ್ಟ್ರೈಟ್ನರ್ನ ಯೂಸ್ ಮಾಡೋದು. ಸೊ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನನ್ನ ಹೇರ್ಸ್ನ ನಾನು ಹೇಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ ಅಂತ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ಹೇಳಬೇಕಾಗಿತ್ತು, ಇದೇ ಟಿ ಶರ್ಟ್ನ ನೀವು ಲಾಸ್ಟ್ ಮಂಡೇ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿರ್ತೀರ. ಬಟ್ ಇವತ್ತು ಅದೇ ಟಿ ಶರ್ಟ್ನ ಹಾಕೊಂಡಿದ್ದೀನಿ. ಸೊ ಡೋಂಟ್ ಮೈಂಡ್, ನಾನು ಮರೆತುಬಿಟ್ಟು ಅದನ್ನೇ ಹಾಕೊಂಡಿದ್ದೀನಿ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಹೇಗೆ ನಾನು ಸ್ಟ್ರೈಟಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಒಂದೆರಡು ಕ್ಲಿಪ್ನ ತೊಗೊಂಡಿದ್ದೀನಿ. ಹಾಗೆ ಇದು ನಾನು ಟ್ಯಾಂಗಲ್ಸ್ನ ರಿಮೂವ್ ಮಾಡೋದಕ್ಕೆ ತೊಗೊಂಡಿರುವಂಥ ಕೂಂಬ್. ಹಾಗೆ ಇದು ಒಂದು ಕೂಂಬ್ನ ತೊಗೊಂಡಿದ್ದೀನಿ. ಮತ್ತು ನಾನು ಈ ಸ್ಟ್ರೈಟ್ನರು ಆಲ್ಮೋಸ್ಟ್ ನಾನು ಒಂದು 4 ಇಯರ್ಸಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು 2-in-1 ಸ್ಟ್ರೈಟ್ನರ್. ಇದರಲ್ಲಿ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬೋದು, ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ಕರ್ಲ್ ಕೂಡ ಮಾಡ್ಕೋಬೋದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಆವಾಗ ನಾನು ತೊಗೊಂಡಿರೋ ಅಂಥದ್ದು. ಸೊ ಇದರಲ್ಲಿ 2 ಕಲರ್ಸ್ ಬರುತ್ತೆ. ಒಂದು ಈ ಥರ ಸಿಲ್ವರ್ ಕಲರ್, ಒಂದು ಈ ಥರ ಪಿಂಕ್ ವಿತ್ ಬ್ಲ್ಯಾಕ್ ಕಲರ್. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಕರ್ಲ್ ಹೇಗೆ ಮಾಡ್ಕೋಬೇಕು, ಸ್ಟ್ರೈಟ್ ಹೇಗೆ ಮಾಡ್ಕೋಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಸೊ ನನಗೆ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಸ್ಟ್ರೈಟ್ನರೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಥರ ಇದೆ, ತುಂಬ ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಹೀಗೆ ಮಾಡಿದ್ರೆ ಇಲ್ಲಿ ನಿಮ್ಮ ಹೇರ್ಸ್ನ ಹಾಕಿ ಕರ್ಲ್ ಮಾಡ್ಕೋಬೋದು. ಅದು ಬಿಟ್ಟರೆ ಇಲ್ಲಿ ಲಾಕ್ ಆಪ್ಷನ್ ಇದೆ. ಲಾಕ್ನ ಹೀಗೆ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಹೇರ್ಸ್ನ ಸ್ಟ್ರೈಟ್ ಮಾಡ್ಕೋಬೋದು. ವೈರ್ ಲೆಂತ್ ಕೂಡ ಅಷ್ಟೇ ತುಂಬಾ ಲಾಂಗ್ ಆಗಿ ಚೆನ್ನಾಗಿದೆ. ಸೊ ಇವತ್ತು ನಾನು ಹೆಡ್ ಶವರ್ ಮಾಡ್ಕೊಂಡಿದ್ದೀನಿ, ಹೆಡ್ ಬಾತ್ ಮಾಡ್ಕೊಂಡಿದ್ದೀನಿ. ನಾಳೆ ನನಗೆ ಒಂದು ಕಾಲೇಜಲ್ಲಿ ಫಂಕ್ಷನ್ ಇರೋ ಕಾರಣ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ನನಗೆ. ನನ್ನ ಹೇರ್ಸ್ ಆಲ್ರೆಡಿ ಸ್ಟ್ರೈಟೇ ಇರೋದು, ಬಟ್ ಈ ಪಾರ್ಟ್ ಏನು ನೋಡ್ತಿರಲ್ಲ ನೀವು, ಇದು ಒಂದು ಸ್ವಲ್ಪ ಕರ್ಲ್ ಥರ ಅನಿಸುತ್ತೆ ನನಗೆ. ಸೊ ಆ ರೀಸನ್ಗೆ ನಾನು ಒಂದು ಸ್ವಲ್ಪ ಹೇರ್ಸ್ನ ಸ್ಟ್ರೈಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಪ್ಲಗ್ ಮಾಡಿದ್ದೀನಿ, ಇದನ್ನು ಆನ್ ಮಾಡ್ತೀನಿ ನಾನು. ಸೊ ಇಲ್ಲಿ ನಿಮಗೆ ಲೈಟ್ ಆಪ್ಷನ್ ಇರುತ್ತೆ. ಸೊ ಹೀಗೆ ಆನ್ ಮಾಡ್ಕೋಬೇಕು. ಸೊ ಇದು ಒಂದು ಸ್ವಲ್ಪ ಹೊತ್ತು ಹೀಟ್ ಆಗಲಿ. ಅಷ್ಟೊತ್ತಿಗೆ ನಾನು ನನ್ನ ಹೇರ್ ಟ್ಯಾಂಗಲ್ಸ್ನ ರಿಮೂವ್ ಮಾಡ್ಕೊಳ್ತೀನಿ. ಹಾಗೆ ಹೇರ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಹೇರ್ನ ಸ್ಟ್ರೈಟ್ ಮಾಡಬೇಕಾದ್ರೆ ನಾನು ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಬಟ್ ನನ್ನ ಹೇರ್ ಸಿರಮ್ ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇವತ್ತು ಸದ್ಯಕ್ಕೆ ಯಾವುದೂ ಇಲ್ಲ. ಹಾಗೆ ನಾನು ಸ್ಟ್ರೈಟಿಂಗ್ ಮಾಡ್ಕೊಳ್ತೀನಿ. ಜಸ್ಟ್ ಈ ಪಾರ್ಟ್ನ ನಾನು ಹೇಗೆ ಯೂಶ್ವಲಿ ಸ್ಟ್ರೈಟ್ ಮಾಡೋದೇ ಈ ಪಾರ್ಟ್ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನೀಟಾಗಿ ನಾನು ಟ್ಯಾಂಗಲ್ಸ್ನ ರಿಮೂವ್ ಮಾಡ್ತೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ನನ್ನ ಹೇರ್ನ 2 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ. ಸೊ ದಟ್ ಟ್ಯಾಂಗಲ್ಸ್ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನಿಮ್ಮ ಹತ್ರ ಹೇರ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಅಥವಾ ಹೇರ್ ಸಿರಮ್ ಇದೆ ಅಂತ ಅಂದರೆ ನೀವು ಯೂಸ್ ಮಾಡ್ಬೋದು. ಅವಾಗ ಏನು ಹೇರ್ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಯಾವತ್ತೋ ಒಂದಿನ ಬಳಸೋದ್ರಿಂದ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ಆ್ಯಸ್ ಯು ಕ್ಯಾನ್ ಸಿ ನನ್ನ ಹೇರ್ಸ್ ಸ್ಟ್ರೈಟ್ ಆಗೇ ಇದೆ, ಸ್ಟ್ರೈಟ್ನಿಂಗ್ ಮಾಡಿರೋ ಥರನೇ ಇರುತ್ತೆ ಯಾವಾಗಲೂ ಹೇಳಬೇಕು ಅಂತ ಅಂದರೆ. ಬಟ್ ನನ್ನ ಹೇರ್ಸ್ ತುಂಬಾ ಫ್ರಿಝಿ ಆಗಿಬಿಡುತ್ತೆ ಮತ್ತು ಬೇಗ ಟ್ಯಾಂಗಲ್ಸ್ ಆಗಿಬಿಡುತ್ತೆ. ಈ ಥರ ಕೂಮ್ಸ್ನ ಯೂಸ್ ಮಾಡೋದ್ರಿಂದ ಟ್ಯಾಂಗಲ್ಸ್ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಈ ಥರ ಕೂಮ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ತುಂಬಾ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಮೇಜ್ ಕೂಡ ಆಗುತ್ತೆ, ಮತ್ತು ಅದರಲ್ಲಿ ಬೇಗ ಟ್ಯಾಂಗಲ್ಸ್ ರಿಮೂವ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ಏನು ನೋವೇ ಆಗೋದಿಲ್ಲ, ತುಂಬ ಈಸಿಯಾಗಿ ಟ್ಯಾಂಗಲ್ಸ್ನ ರಿಮೂವ್ ಮಾಡಿಬಿಡುತ್ತೆ. ಹಾಗೆ ವುಡನ್ ಕೂಂಬ್ ಕೂಡ ಬಳಸೋದ್ರಿಂದ ಹೇರ್ನ ಸಿಲ್ಕಿ ಮಾಡುತ್ತೆ. ಸೊ ವುಡನ್ ಕೂಂಬ್ ಬಳಸ್ಬೋದು. ಹಾಗೆ ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ, ಫೇಸ್ ಮೇಲೆಲ್ಲ ಸ್ಪ್ರೆಡ್ ಆಗುತ್ತೆ, ಅದರಿಂದ ಅದೆಲ್ಲ ಉದುರಿದಾಗ ಪಿಂಪಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥವ್ರು ಬೇಕಾದರೆ ಸ್ಯಾಟಿನ್ ಪಿಲ್ಲೋ ಕವರ್ಸ್ನ ಕೂಡ ಯೂಸ್ ಮಾಡ್ಬೋದು. ಆವಾಗ ಏನು ಡಸ್ಟ್ ಪಾರ್ಟಿಕಲ್ಸ್ ನಿಮ್ಮ ಹೇರ್ಸಲ್ಲಿರುವಂಥದ್ದು ಪಿಲ್ಲೋಗೆ ಟಚ್ ಆಗಿ ನಿಮ್ಮ ಫೇಸ್ಗೆ ಟಚ್ ಆಗೋದಿಲ್ಲ. ಆಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ನನ್ನ ಕೂದಲನ್ನ ಈ ಥರ ಕ್ಲಿಪ್ ಹಾಕಿಬಿಟ್ಟು ನಾವು ಫ್ರಂಟ್ ಬ್ಯಾಂಗ್ಸ್ನ ಏನು ಕಟ್ ಮಾಡಿರ್ತೀವಿ ಅದನ್ನು ಈ ಥರ ನೀಟಾಗಿ ಪಾರ್ಟ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ನಾನು ಇಷ್ಟನ್ನ ನೀಟಾಗಿ ಕೂಮ್ ಮಾಡಿಕೊಂಡು ನಾನು ಫ್ರಂಟ್ ಕಟ್ನ ಮಾತ್ರ ಈ ಥರ ಮುಂದೆ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಟ್ಯಾಂಗಲ್ಸ್ನ ರಿಮೂವ್ ಮಾಡ್ಕೋಬೇಕು. ಸೊ ನನಗೆ ಈ ಪಾರ್ಟ್ ಮಾತ್ರ ನೀಟಾಗಿ ಸ್ಟ್ರೈಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ಆಲ್ಮೋಸ್ಟ್ ನಾನು ಒಂದು 10 ಮಿನಿಟ್ಸ್ ತನಕನೂ ಇದನ್ನು ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ನಾನು ಇದನ್ನು ಹೀಗೆ ಇಟ್ಕೊಂಡು, ತುಂಬಾ ಹೀಟ್ ಆಗಿದೆ ಆಲ್ರೆಡಿ, ಜಸ್ಟ್ ಇದನ್ನು ಹೀಗೆ ನಾನು ಈ ಥರ ಮಾಡ್ತೀನಿ. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಯಾವತ್ತೋ ಒಂದಿನ ಯೂಸ್ ಮಾಡೋದು. ಸೊ ವಿಡಿಯೋ ಮಾಡೋಣ ಅಂತ ಹಾಗೆ ಮಾಡಿದೆ. ಸೊ ಈ ಥರ ಯಾವ ಥರ ಬೇಕೋ ಆ ಥರ ಸ್ಟ್ರೈಟ್ ಮಾಡ್ಕೋಬೋದು. ಹೀಗೆ ಒಂದು ಸ್ವಲ್ಪ ಹೊತ್ತು ಹೀಟ್ ಆದಮೇಲೆ ನೀಟಾಗಿ ಸ್ಟ್ರೈಟ್ ಮಾಡಿಕೊಂಡ್ರೆ ನೀಟಾಗಿ ಸ್ಟ್ರೈಟ್ ಆಗುತ್ತೆ. ಸೊ ತುಂಬಾ ಹೀಟ್ ಆಗಿದೆ ಸ್ಟ್ರೈಟ್ನರ್ ಕೂಡ. ಸೊ ಹುಷಾರಾಗಿರಬೇಕು, ಕೈಯೆಲ್ಲ ಮತ್ತೆಲ್ಲಾದರೂ ಸುಟ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ
ಹೀಗೆ ನಿಮಗೆ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಈ ಸ್ಟ್ರೈಟ್ನರ್ದು ಲಿಂಕ್ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ. ಡೆಫಿನೆಟ್ ಆಗಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ನನಗೆ ಲಿಂಕ್ ಸಿಕ್ಕಿದ್ರೆ ನಾನು ಡೆಫಿನೆಟ್ ಆಗಿ ಶೇರ್ ಕೂಡ ಮಾಡ್ತೀನಿ. ಈ ಹೇರ್ಸ್ ಸ್ಟ್ರೈಟ್ ಮಾಡಿಲ್ಲ, ಈ ಹೇರ್ಸ್ ಸ್ಟ್ರೈಟ್ ಮಾಡಿದ್ದೀನಿ. ಬಟ್ ನಂದು ಡಿಫ್ರೆನ್ಸ್ ಜಾಸ್ತಿ ಅನ್ಸಲ್ಲ ಬಿಕಾಸ್ ನನ್ನ ಹೇರ್ಸ್ ಸ್ಟ್ರೈಟ್ ಹೇರ್ಸೇ, ಸೊ ಅದಕ್ಕೋಸ್ಕರ. ಬಟ್ ತುಂಬಾ ಒಂಥರ ಚೆನ್ನಾಗಿ ಸಿಲ್ಕಿಯಾಗಿ ಕಾಣುತ್ತೆ. ಇದಕ್ಕೆ ಸಿರಮ್ ಎಲ್ಲ ಅಪ್ಲೈ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಸಿಲ್ಕಿಯಾಗಿ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ಬೋದು ನಾನು ಹೀಗೆ ಮಾಡಿದ್ದಕ್ಕೆ ಸ್ಲ್ಯಾಂಟಾಗಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಈ ಥರ ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ ಹೇಗೆ ನಾನು ಸ್ಟ್ರೈಟ್ ಮಾಡ್ಕೊಳ್ತೀನಿ ಅಂತ. ಈ ಥರ ಇನ್ನೂ ಬೇಕು ಅಂತಂದರೆ 1-2 ಸತಿ ಹೀಗೂ ಕೂಡ ಸ್ಟ್ರೈಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೇರ್ಸ್ ಸೆಟ್ ಆಗುತ್ತೆ. ನೆಕ್ಸ್ಟ್ ನಾನು ಇವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ಈ ಪಾರ್ಟ್ ಆಫ್ ದ ಹೇರ್ಸ್ನ ತೊಗೊಂಡು ನೀಟಾಗಿ ಇಲ್ಲಿ ತುರುಬ್ ಥರ ಹಾಕಿ ಗಂಟು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಮಿಕ್ಕಿರೋ ಕೂದಲನ್ನ ಈ ಥರ ತೊಗೊಂಡು ನೀಟಾಗಿ ಇನ್ನೂ ಒಂದು ಸತಿ ಟ್ಯಾಂಗಲ್ನ ರಿಮೂವ್ ಮಾಡ್ಕೊತೀನಿ. ಆಲ್ರೆಡಿ ರಿಮೂವ್ ಮಾಡಿದ್ದೆ, ಏನು ಅಷ್ಟು ಟ್ಯಾಂಗಲ್ ಇಲ್ಲ ಇವಾಗ. ಅದಕ್ಕೆ ಟ್ಯಾಂಗಲ್ನ ನೀಟಾಗಿ ರಿಮೂವ್ ಮಾಡಿಕೊಂಡ್ರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಸೊ ಈಗ ನೀಟಾಗಿ ರಿಮೂವ್ ಆಗಿದೆ. ಇವಾಗ ನಾನು ಈ ಪಾರ್ಟ್ ಆಫ್ ದ ಹೇರ್ಸ್ನ ಸ್ಟ್ರೈಟ್ ಮಾಡ್ಕೊಳ್ತೀನಿ. ಸೊ ಕೊನೆಯಲ್ಲಿ ಮಾತ್ರ ಒಂದು ಸ್ವಲ್ಪ ಅಷ್ಟೇ ಈ ಥರ ಸ್ಟ್ರೈಟ್ ಮಾಡಿಕೊಂಡ್ರೆ ಸಾಕು, ಇಲ್ಲ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಒಂಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂಚೂರು ಕರ್ಲ್ ಬೇಕು ಅಂತ ಅಂದರೆ ಸ್ಟ್ರೈಟ್ನರ್ನೇ ಹೀಗೆ ಇಟ್ಕೊಂಡು ಈ ಥರ ತೊಗೊಂಬಂದು ಕೊನೆಯಲ್ಲಿ ಒಂದು ಸ್ವಲ್ಪ ಹೀಗೆ ಬೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಕರ್ಲ್ ಲುಕ್ ಬರುತ್ತೆ. ನೋಡ್ಬೋದು ಈ ಪಾರ್ಟ್ ಆಫ್ ದ ಹೇರ್ಸ್ ಎಷ್ಟು ನೀಟಾಗಿ ಎರಡೂ ಕಡೆ ನಾನು ಸ್ಟ್ರೈಟ್ ಮಾಡಿದ್ದೀನಿ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಟ್ರೈಟ್ ಮಾಡಿದಾಗ. ನೆಕ್ಸ್ಟ್ ಇವಾಗ ಇದನ್ನು ಹೀಗೆ ಹಿಂದೆ ತಗೊಂಡು ಮಿಕ್ಕಿರೋ ಅಂಥದ್ದು ಪಾರ್ಟ್ ಆಫ್ ದ ಹೇರ್ಸ್ ಏನಿದೆ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ನಾನು ಹೀಗೆ ಇದನ್ನು ಮಾತ್ರ ಮೇಲ್ಮೇಲೆ ಸ್ಟ್ರೈಟ್ ಮಾಡ್ಕೊಳ್ತೀನಿ ಬಿಕಾಸ್ ನನಗೆ ಮಿಡ್ ಪಾರ್ಟ್ ಆಫ್ ದ ಹೇರ್ಸ್ ಏನು ಅಷ್ಟು ಸ್ಟ್ರೈಟ್ ಆಗೋದು ಬೇಕಾಗಿಲ್ಲ. ಸೊ ಜಸ್ಟ್ ನಾನು ಹೀಗೆ ಮೇಲ್ಮೇಲೆ ಸಿಕ್ಕಿರೋ ಒಂದಷ್ಟು ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ತೀನಿ ಬಿಕಾಸ್ ಅದು ಒಂದೇ ಥರ ಕಾಣುತ್ತೆ, ಜಾಸ್ತಿ ಡಿಫ್ರೆನ್ಸ್ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಬೇಕು ಅಂತ ಅಂದರೆ ನೀಟಾಗಿ ಮತ್ತೆ ಸ್ವಲ್ಪ ಸ್ವಲ್ಪ ಪಾರ್ಟ್ ಆಫ್ ದ ಹೇರ್ಸ್ನ ತೊಗೊಂಡು ನೀಟಾಗಿ ಸ್ಟ್ರೈಟ್ ಮಾಡ್ಕೋಬೋದು. ಸೊ ಫಸ್ಟ್ ನಾನು ಈ ಸೈಡ್ ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ತೀನಿ. ಈ ಥರ ನಮಗೆ ಸಿಗೋ ಅಂಥ ಕೂದಲನ್ನ ನೀಟಾಗಿ ಸ್ಟ್ರೈಟ್ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಹೀಟ್ ಆಗಿದೆ, ಸೊ ಹುಷಾರಾಗಿರಬೇಕು, ಕಿವಿ ಹತ್ರ ಎಲ್ಲ ಟಚ್ ಮಾಡೋದಕ್ಕೆ ಹೋಗಬಾರ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ ಹೇರ್ಸ್ ಅಂತ. ಸೊ ಆ ಕರ್ಲ್ ಕೂಡ ಬರುತ್ತೆ ಲಾಸ್ಟಲ್ಲಿ ನಾವು ಹೀಗೆ ರೊಟೇಟ್ ಮಾಡೋದ್ರಿಂದ. ಮಾತ್ರ ಔಟ್ವರ್ಡ್ಸ್ ಕರ್ಲ್ಸ್ ಥರ ಬೇಕು. ಸೊ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಹೀಗೆ ಮಾಡಿದೆ, ನಂಗೆ ಹಂಗೆ ಬೇಡ ಅನಿಸ್ತು. ಸೊ ಅದಕ್ಕೋಸ್ಕರ ಔಟ್ವರ್ಡ್ಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಹೀಗೆ ಮಾಡೋದು ಅಷ್ಟೇ. ಸೊ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅದೇ ರೀತಿ ಬರ್ತಾ ಇದೆ ಅಂತ. ಸೊ ಜಸ್ಟ್ ಹೀಗೆ ಇಟ್ಕೊಂಡು ನಾನು ಹೀಗೆ ಮಾಡ್ಕೊಳ್ತೀನಿ, ಉಲ್ಟಾ ಮಾಡ್ತಾ ಇದ್ದೀನಿ, ಅಂದರೆ ಔಟ್ವರ್ಡ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಹೇಗೆ ಬರುತ್ತೆ ಅಂತ. ಇನ್ವರ್ಡ್ಸ್ ಬೇಕು ಅಂತ ಅಂದರೆ ಇನ್ವರ್ಡ್ಸ್ ಕೂಡ ಮಾಡ್ಕೋಬೋದು, ಆಗಲೇ ತೋರಿಸಿದ್ನಲ್ಲ ಹೀಗೆ. ಬಟ್ ನನಗೆ ಹೀಗೆ ಬೇಕು. ಅದರೆಲ್ಲ ಈಗ ಔಟ್ವರ್ಡ್ಸ್ ಮಾಡ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಹೀಗೆ ಕಾಣಿಸ್ತಾ ಇದೆ ಅಂತ. ಸೊ ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ನಾನು ಮಾಡಿಕೊಂಡೆ, ತುಂಬ ಗ್ರ್ಯಾಂಡಾಗಿ ಏನು ತುಂಬ ಟೈಮ್ ಟೇಕಿಂಗ್ ಆ ಥರ ಎಲ್ಲ ಏನೂ ಇಲ್ಲ. ವಿತಿನ್ 10 ಮಿನಿಟ್ಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಸ್ವಲ್ಪ ಹೀಟ್ ಇದೆ, ಸೊ ಅದಕ್ಕೋಸ್ಕರ ಇಲ್ಲಿ ಮಿಕ್ಕಿರೋ ಕೂದಲನ್ನೆಲ್ಲ ಹಾಗಾಗಿ ಮೇಲ್ಮೇಲೆ ಮಾಡ್ಕೊಳ್ಳೋದು ಅಷ್ಟೇ. ನಾನೇನು ಈ ಕೂದಲಿಗಂತಲೇ ಸಪ್ರೇಟಾಗಿ ಮಾಡ್ಕೊಳ್ಳಲ್ಲ. ನಾನು ಯಾವಾಗಲೂ ಯೂಶ್ವಲಿ ಮಾಡಿಕೊಂಡೆ ಅಂತ ಅಂದರೆ ನನ್ನ ಫ್ರಂಟ್ ಬ್ಯಾಂಗ್ಸ್ ಮಾಡ್ಕೊಳ್ತೀನಿ, ಮತ್ತು ನಾನು ತೋರಿಸೋದನ್ನ ಲಾಸ್ಟ್ ಪಾರ್ಟ್ ಆಫ್ ದ ಹೇರ್ ಮಾಡ್ಕೊಳ್ತೀನಿ ಬಿಕಾಸ್ ಅದು ಅನ್ಇವನ್ ಆಗಿ ಕಾಣಿಸ್ತಾ ಇರುತ್ತೆ ಅಂತ. ಈ ಮಧ್ಯ ಕೂದಲೆಲ್ಲ ನಾನು ಯಾಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಅಂದರೆ ನಾನು ಲೇಯರ್ ಕಟ್ ಮಾಡಿಸಿರೋದ್ರಿಂದ ಇದೆಲ್ಲ ಮೇಲೆ ಅಂದರೆ ಈ ಥರ ಪಾರ್ಟಲ್ಲಿ ಬರೋದ್ರಿಂದ ಏನು ಅಷ್ಟು ಐಡೆಂಟಿಫೈ ಆಗಲ್ಲ ಬೇಗ ನನ್ನ ಹೇರ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಮಾಡ್ಕೊಳ್ಳೋದಿಲ್ಲ. ಯೂಶಲಿ ಬೇಕು ಅಂತ ಅನ್ಸಿದ್ರೆ ಬರೀ ಫ್ರಂಟ್ ಬ್ಯಾಂಗ್ಸ್ನ ಮಾಡ್ತೀನಿ, ಲಾಸ್ಟ್ ಪಾರ್ಟ್ ಆಫ್ ದ ಹೇರ್ ಕೂಡ ಮಾಡೋದಿಲ್ಲ ರೆಗ್ಯುಲರ್ ಆಗಿ. ನಾನು ಹೇಗೂ ವಿಡಿಯೋ ಮಾಡ್ತಿದ್ನಲ್ಲ, ತೋರಿಸಿದ್ರೆ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಅಂತ ನಾನು ಹಾಗೆ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹೀಗೆ ಮಾಡ್ಕೊಂಡಾಗ ಕೂಡ ಅಷ್ಟೇ ಸಖತ್. ಆಗಲೇ ನೋಡ್ತಿದ್ರಿ ನೀವೇ ಒಂಥರ ಕರ್ಲ್ ಥರ ಇತ್ತು. ಬಟ್ ಆ್ಯಸ್ ಯು ಕ್ಯಾನ್ ಸಿ ನಾವು ಹೇಗೆ ಎಷ್ಟು ಸ್ಟ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಹೇರ್ಸ್ ಸ್ಟ್ರೈಟ್ ಮಾಡೋದು. ಸೊ ನನಗೆ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ನನ್ನ ಹೇರ್ಸ್ ಹಾಗೇ ಇದೆ, ಅಂದರೆ ಸ್ಟ್ರೈಟಾಗೇ ಇದೆ. ಸೊ ಜಸ್ಟ್ ಹೀಗೆ ಮಾಡಿಕೊಂಡು ಬೇಕಾದರೆ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಹಾಗೆ ಸೆಟ್ ಆಗುತ್ತೆ. ಅಥವಾ ನೀವು ಹೇರ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ಬೇಕಾದರೂ ಯೂಸ್ ಮಾಡ್ಕೋಬೋದು, ಹಾಗೆ ನಿಮ್ಮ ಹೇರ್ಸ್ ಸೆಟ್ ಆಗುತ್ತೆ. ಸೊ ಇದಾಗಿತ್ತು ಸ್ಟ್ರೈಟ್ನಿಂಗ್ ವಿಡಿಯೋ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನನಗೆ ಒಂದೊಂದು ಸತಿ ಕೂದಲು ಬೇಕು ಅಂತ ಅನಿಸುತ್ತೆ, ಕೂದಲು ಇಷ್ಟ ಅಂತ ಅನಿಸುತ್ತೆ, ಒಂದೊಂದು ಸತಿ ಇಷ್ಟನೇ ಆಗೋದಿಲ್ಲ. ಸೇಮ್ ಇದೇ ಮೆಥಡ್ ಕರ್ಲ್ ಬೇಕಾದರೂ ಯೂಸ್ ಮಾಡ್ಬೋದು. ಇದು ತುಂಬ ಹೀಟ್ ಇದೆ. ಸೊ
ಹೀಗೆ ಇದು ಕರ್ಲರು. ಸೊ ಕರ್ಲ್ ಎಲ್ಲ ನಂಗೆ ಅಷ್ಟು ತುಂಬ ಪ್ರಾಪರಾಗಿ ಬರುತ್ತೆ ಅಂತ ಏನಿಲ್ಲ, ಮ್ಯಾನೇಜ್ ಮಾಡ್ಬೋದು, ಬೇಕು ಅಂತ ಅಂದರೆ ಮಾಡ್ಬೋದು. ಸೊ ಇಷ್ಟೇ ಸಿಂಪಲಾಗಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಸೊ ಇವಾಗ ತೋರಿಸ್ತೀನಿ ಒಂದ್ಸತಿ ಕೂಮ್ ಮಾಡಿ. ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಥರ ಇದ್ದಾಗ ಯಾವುದಾದ್ರೂ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ಳೋದು ಕೂಡ ನಮಗೆ ಇಷ್ಟ ಆಗುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾವ ರೀತಿ ವಿಡಿಯೋಸ್ ನಾನು ಮಾಡಬೇಕು ಅದನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಆ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹೇಗನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.